Hello, my dear students. Welcome to this class. In your previous class, we discussed about the poem Upagupta. About that poem, I send you 2 videos, and I hope you are all viewed that video and understood the poem. And today I am going to start the new lesson, that is 3 questions. Before you read, discuss the following points in groups and present your views to the class. Okay, here 3 points are there and they are asking you. Okay, ನೀವು ನಿಮ್ಮ ಕ್ಲಾಸಲ್ಲಿ ಈ ಒಂದು 3 ಪಾಯಿಂಟ್ಸ್ಗಳ ಬಗ್ಗೆ ನಿಮ್ಮದೇ ಆದ ವ್ಯೂಸ್ಗಳನ್ನು, ನಿಮ್ಮದೇ ಆದ ದೃಷ್ಟಿಗಳನ್ನು ಅಥವಾ ನಿಮ್ಮದೇ ಆದ ಒಪಿನಿಯನ್ಗಳನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೋಸ್ ಆರ್ the best time to do something. Okay, ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್ ಅಂದರೆ ಏನಾದರೂ ನಾವು ಶುರು ಮಾಡಬೇಕು ಅಥವಾ ಮಾಡಬೇಕು ಅಂದರೆ ಯಾವ ಒಂದು ಸಮಯದಲ್ಲಿ ಶುರು ಮಾಡಬೇಕು. ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್. ಓಕೆ, ಹೂ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್ ಆ್ಯಂಡ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್. ಓಕೆ, ನೀವು ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರೋ, ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಏನು ಮಾಡಬೇಕು. ಓಕೆ, ಈ 3 ಕ್ವಶನ್ಸ್ಗಳನ್ನು ನೀವು ನಿಮ್ಮಲ್ಲೇ ಗೆಸ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ಡಿಸ್ಕಸ್ಸನ್ನು ಮಾಡ್ಬೋದು. ಆ್ಯಂಡ್ ಲೆಟ್ ಅಸ್ ಸಿ ದ ಲೆಸನ್. ರೀಡ್ ಆನ್ 3 questions. Okay, and this lesson is written by Count Leo Tolstoy. Okay, Count Leo Tolstoy ಅನ್ನೋರು ಬರೆದಿದ್ದಾರೆ. So I directly start the lesson. A king has 3 questions and he is seeking answers to them. What are the questions? Does the king get what he wants? Read to find out. Okay, the entire lesson is talking about one of the king. He has 3 questions and he is seeking answer to them. Okay, ಈ ಒಂದು ಎಂಟೈರ್ ಲೆಸನ್ ಏನಾಗಿ ಹೇಳ್ತಾ ಇದೆ ಅಂದರೆ, there was one king and he seeking answers to them and he had 3 questions. ಓಕೆ, ಅಲ್ಲಿ ಒಬ್ಬ ರಾಜ ಇದ್ರಂತೆ. ಅವರಿಗೆ ಆ ಒಂದು 3 ಕ್ವಶನ್ಸ್ಗಳ ಬಗ್ಗೆ, ಆ 3 ಕ್ವಶನ್ಸ್ಗಳಿಗೆ ಆನ್ಸರನ್ನು ಅವರು ಏನು ಮಾಡ್ತಾಯಿದ್ರು, ಹುಡುಕ್ತಾ ಇದ್ರು. ಆ್ಯಂಡ್ ವಾಟ್ ಆರ್ ದ ಕ್ವಶನ್ಸ್ ಆಗಿದ್ರೆ, ವಾಟ್ ಆರ್ ದ ಕ್ವಶನ್ಸ್? ಡಸ್ ದ ಕಿಂಗ್ ಗೆಟ್ ವಾಟ್ ವಿ ವಾಂಟ್ಸ್? ಓಕೆ, ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್ ಆಗಿದ್ರೆ ಕಿಂಗು ಆ ಕ್ವಶನ್ಸ್ಗಳಿಗೆ ಆನ್ಸರನ್ನು ಪಡ್ಕೊಂಡ್ರ? ರೀಡ್ ಟು ಫೈಂಡ್ ಔಟ್ ಆಗಿದ್ದರೆ, ಇಫ್ ಯು ವಾಂಟ್ ಟು ದಟ್ ಯು ಹ್ಯಾವ್ ಟು ರೀಡ್ ದಿಸ್ ಲೆಸನ್. ಓಕೆ, ಡಸ್ ದ ಕಿಂಗ್ ಹ್ಯಾಡ್ ಆನ್ಸರ್ಸ್? ಓಕೆ, ಡಸ್ ದ ಕಿಂಗ್ ಗೆಟ್ ದ ಆನ್ಸರ್ಸ್ ಫಾರ್ ದಟ್ 3 questions? ಓಕೆ, ಆಗಿದ್ರೆ ಕಿಂಗು ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ್ರ ಅಥವಾ ಪಡ್ಕೊಂಡ್ರ ಅನ್ನೋದನ್ನು ನಾವು ಲೆಸನಲ್ಲಿ ನೋಡೋಣ. ಹಾಗಿದ್ರೆ, ದ ಥಾಟ್ ಕೇಮ್ ಟು ಎ ಸರ್ಟನ್ ಕಿಂಗ್ ದಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 things. ಫಸ್ಟ್ ಒನ್, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? Who should a king listen to? What is the most important thing for a king to do? Okay, a thought came to a certain king that he would never fail if he knew 3 questions. ಓಕೆ, ಅಂದರೆ ತುಂಬ ರಾಜರುಗಳಿಗೆ ಇದೇ ಥರದ ಒಂದು ಪ್ರಶ್ನೆಗಳು ಬರುತ್ತೆ. ಏನು? ಎ ಥಾಟ್ ಕೇಮ್ ಟು ಎ ಸರ್ಟೈನ್, ಅಲ್ಲೊಬ್ಬ ರಾಜನಿಗೆ ಒಂದು ಥಾಟ್ ಬಂತಂತೆ. ಏನಪ್ಪ ಅಂದರೆ, ದಟ್ ಈ ವುಡ್ ನೆವರ್ ಫೇಲ್ ಇಫ್ ಈ ನ್ಯೂ 3 things. ಓಕೆ, ಇಫ್ ಈ ನ್ಯೂ ಅಂದರೆ ಈ 3 ಥಿಂಗ್ಸ್ಗಳ ಬಗ್ಗೆ ಅವರಿಗೆ ಗೊತ್ತಿದೆ ಅಂದರೆ ನಾನು ಯಾವತ್ತೂ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅಂದ್ಕೊತಾರೆ. ಸೊ ವಾಟ್ ಆರ್ ದ 3 things ಆಗಿದ್ರೆ ಆ 3 thingsಗಳು ಏನು ಅಂತ ನೋಡೋಣ. ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್ ಅಂದರೆ, ಏನಾದರೂ ನಾವು ಸಮಥಿಂಗ್ ವಿ ಹ್ಯಾವ್ ಟು ಬಿಗಿನ್. ವಾಟ್ ಈಸ್ ದ ರೈಟ್ ಟೈಮ್ ಆರ್ ವಾಟ್ ರೈಟ್ ಟೈಮ್ ವಿ ಹ್ಯಾವ್ ಟು ಬಿಗಿನ್ ದಟ್ ಅಂದರೆ, ಸರಿಯಾದ ಸಮಯ ಯಾವುದು ಏನಾದರೂ ಶುರು ಮಾಡಬೇಕು ಅಂದರೆ ಈ ಕ್ವಶನ್ ಗೊತ್ತಿದ್ದರೆ. ಆ್ಯಂಡ್ ಹೂ ಶುಡ್ ಎ ಕಿಂಗ್ ಲಿಸನ್ ಟು? ಓಕೆ, ಹೂ ಶುಡ್ ಎ ಕಿಂಗ್ ಲಿಸನ್ ಟು ಮೀನ್ಸ್ whom should king listen or
ಹಿಯರ್ ಅಂದರೆ ಕಿಂಗು ಯಾರ ಮಾತುಗಳನ್ನು ಕೇಳಬೇಕು. ಆರ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ. ಓಕೆ, ಹಾಗಿದ್ರೆ ಕಿಂಗಿಗೆ ಏನು ವೆರಿ ಇಂಪಾರ್ಟೆಂಟ್ ಥಿಂಗು ಟು ಡೂ ಮಾಡೋದಕ್ಕೆ ಅನ್ನೋ ಈ 3 ಕ್ವಶನ್ಸ್ಗಳು ಗೊತ್ತಿದ್ದರೆ ಒನ್ ಕಿಂಗ್ ನೆವರ್ ಫೇಲ್. ಓಕೆ, ಎನಿ ಕಿಂಗ್ ನೆವರ್ ಫೇಲ್. ಈ 3 ಕ್ವಶನ್ಸ್ಗಳ ಬಗ್ಗೆ ಕಿಂಗಿಗೆ ಗೊತ್ತಿದ್ದರೆ ಅವ್ರು ಯಾವತ್ತೂ ಕೂಡ ಅವರ ಒಂದು ಸಾಮ್ರಾಜ್ಯವನ್ನು ಆಳೋದಕ್ಕೆ ಫೇಲ್ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾನೆ. ದ ಕಿಂಗ್ ದೇರ್ ಫೋರ್ ಸೆಂಟ್ ಮೆಸೆಂಜರ್ಸ್ ಥ್ರೂ ಔಟ್ ಹಿಸ್ ಕಿಂಗ್ಡಮ್ ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್ ಟು ಎನಿ ಒನ್ who would answer these 3 questions. Okay, the king here in the lesson, the king is the main character and he sent a messenger throughout his kingdom. Okay, throughout his kingdom ಇಡೀ ಸಾಮ್ರಾಜ್ಯಕ್ಕೆಲ್ಲ ಅವರು ಕಳಿಸ್ತಾರೆ, ಮೆಸೆಂಜರನ್ನು ಕಳಿಸ್ತಾರೆ. ಹೇಳ್ತಾರೆ ಏನಪ್ಪ ಅಂದರೆ ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್ ಟು ಎನಿ ಒನ್. ಓಕೆ, ಸಮ್ ಮೀನ್ಸ್ ಇಲ್ಲಿ ಸಮ್ ಅಂದರೆ ಏನಪ್ಪ ಅಂದರೆ ಅಮೌಂಟ್. ಓಕೆ, ಪ್ರೈಸ್ ಅಥವಾ ಬಹುಮಾನ. ಓಕೆ, ಹಿಯರ್ ಇಫ್ ಎನಿವನ್ ಹೂ ವುಡ್ ಆನ್ಸರ್ ದೀಸ್ 3 questions, the king promising a large sum to that person. Okay, if anybody give the right answer to these questions, the king awarded with large sum. ಓಕೆ, ಈ ಒಂದು 3 ಪ್ರಶ್ನೆಗಳಿಗೆ ಯಾರಾದರೂ ಸರಿಯಾದ ಉತ್ತರವನ್ನು ನೀಡಿದರೆ ಅವರಿಗೆ ಕಿಂಗು ಲಾರ್ಜ್ ಅಮೌಂಟ್ ಆಫ್ ಪ್ರೈಸನ್ನು ಅವಾರ್ಡನ್ನು ಕೊಡ್ತೀನಿ ಅಂತ ಅವರು ಥ್ರೂಔಟ್ ಈಸ್ ಕಿಂಗ್ಡಮ್ ಹಿ ಸೆಂಟ್ ಎ ಮೆಸೆಂಜರ್. ಮೆನಿ ವೈಸ್ ಮ್ಯಾನ್ ಕೇಮ್ ಟು ದ ಕಿಂಗ್ ಬಟ್ ದೇ ಆಲ್ ಆನ್ಸರ್ಡ್ ಈಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ಓಕೆ, ಮೆನಿ ವೈಸ್ ಮ್ಯಾನ್ ಕೇಮ್ ಟು ದ ಕಿಂಗ್. ಓಕೆ, ತುಂಬ ಜನ ವೈಸ್ ಮ್ಯಾನ್ಗಳು ಅಂದರೆ ಬುದ್ಧಿವಂತರು, ಓಕೆ, ಇಂಟೆಲಿಜೆಂಟ್ಗಳು ಅವರ ಒಂದು ಕಿಂಗ್ಡಮ್ಮಿಗೆ ಅಥವಾ ಕಿಂಗ್ ಹತ್ರ ಬರ್ತಾರೆ. ಬಟ್ ದೇ ಆಲ್ ಆನ್ಸರ್ಡ್ ಈಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ಓಕೆ, ಆಲ್ ದ ವೈಸ್ ಮ್ಯಾನ್ ಹೂ ವಿಸಿಟೆಡ್ ಆರ್ ಹೂ ಕೇಮ್ ಟು ದ ಕಿಂಗ್, ದೇ ಆಲ್ ಆನ್ಸರ್ಡ್ ಡಿಫ್ರೆಂಟ್ಲಿ. ಅವರೆಲ್ಲರೂ ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥ ಉತ್ತರಗಳನ್ನು ಕೊಡ್ತಾರೆ. ಸೆಕೆಂಡ್ ಪ್ಯಾರಾ, in reply to the first question, some said the king must prepare a timetable and then follow it strictly. Others said that it was impossible to decide in advance the right time for doing something. The king should do whatever seemed. Okay, for the first question is what is the right time to begin something. Okay, this is the first question. What is the right time to begin something? For this question, some wise men or some people, okay, they told that, okay, they said that the king must prepare a timetable. Okay, ಈ ಒಂದು ಫಸ್ಟಿನ ಕ್ವಶನ್ಗೆ ತುಂಬ ಜನ ಏನು ಒಪಿನಿಯನನ್ನು ಅಥವಾ ಏನು ಆನ್ಸರನ್ನು ಮಾಡ್ತಾರೆ ಅಂದರೆ ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್. ಓಕೆ, ಟು ಡೂ ಬಿಗಿನ್ ಸಮಥಿಂಗ್. ಓಕೆ, ಟು ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್ ಅಂದರೆ ಸರಿಯಾದ ಒಂದು ಸಮಯವನ್ನು ನೋಡಿ ನಾವು ಏನಾದರೂ ಶುರು ಮಾಡಬೇಕು, ಯಾವ ಒಂದು ಸಮಯವನ್ನು ನೋಡಿ ಶುರು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ ಏನು ಹೇಳ್ತಾರೆ ಅವರು ಅಂದರೆ ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್. ಓಕೆ, ಕಿಂಗು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಬೇಕು ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಓಕೆ, ಆ್ಯಂಡ್ ದಟ್ ಟೈಮ್ ಟೇಬಲ್ ದ ಕಿಂಗ್ ಶುಡ್ ಬಿ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಆ್ಯಂಡ್ ಅದರ್ಸ್ ಸೆಡ್ ದಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ಓಕೆ, ಸಮ್ ಪೀಪಲ್ ಸೆಡ್ ದ ಕಿಂಗ್ ಮಸ್ಟ್ ಪ್ರಿಪೇರ್ ಟೈಮ್ ಟೇಬಲ್ and follow that timetable very strictly, and some others said that it was impossible to decide in advance the right time for doing something. ಅಂದರೆ ಇನ್ ಅಡ್ವಾನ್ಸಲ್ಲಿ ಓಕೆ ತುಂಬ ಅಡ್ವಾನ್ಸ್ ಆಗಿ ನಾವು ಇಂಥದೇ ಒಂದು ಸಮಯ ಬರುತ್ತೆ ಅಥವಾ ಹೀಗೆ ನಾವು ಒಂದು ಕೆಲಸವನ್ನು ಶುರು ಮಾಡಬೇಕು ಅಂತ ನಾವು ಏನು ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಟು doing something. The king should do whatever seemed necessary at that time. Okay, it is, yes, we can agree that it is important to it is impossible to we guess what is the right time to do something,
and it may be necessary at that time. Okay, it seemed ಏನಪ್ಪ ಅದು ಅಂದರೆ ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸಸರಿ ಅಟ್ ದಟ್ ಟೈಮ್, ಅಂದರೆ ಆ ಒಂದು ಸಮಯಕ್ಕೆ ಸರಿಯಾಗಿ ಆ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಯೆಟ್ ಅದರ್ ಸೆಡ್ ದಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್ ಹೂ ಕುಡ್ ಹೆಲ್ಪ್ ಹಿಮ್ ಆಕ್ಟ್ ಅಟ್ ದ ಪ್ರಾಪರ್ ಟೈಮ್. ಓಕೆ, ಅದರ್ಸ್ ಒಪಿನಿಯನ್ ದಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್. ಓಕೆ, ಕಿಂಗಿಗೆ ಏನು ಬೇಕು? ವೈಸ್ ಮ್ಯಾನ್ಗಳ ಒಂದು ಏನು ಬೇಕು? ಕೌನ್ಸಿಲ್ ಬೇಕು. ಓಕೆ, ವೈಸ್ ಮ್ಯಾನ್ ಮೀನ್ಸ್, ಕೌನ್ಸಿಲ್ ಮೀನ್ಸ್ ಎ ಗ್ರೂಪ್ ಆಫ್ ಪೀಪಲ್ ಚೂಸನ್ ಟು ಅಡ್ವೈಸ್. ಓಕೆ, ಇಲ್ಲಿ ಕೌನ್ಸಿಲ್ ಅಂದರೆ ಏನಪ್ಪ ಅಂದರೆ ಎ ಗ್ರೂಪ್ ಆಫ್ ಪೀಪಲ್ ಟು ಅಡ್ವೈಸ್, ಅಂದರೆ ತುಂಬ ಪರಿಣಿತಿಯನ್ನು ಪಡೆದಿರೋ ಅಂಥ ವ್ಯಕ್ತಿಗಳ ಒಂದು ಗುಂಪು. ಅಂದರೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂದರೆ ಆ ಒಂದು ಏನ್ಷಿಯಂಟ್ ಕಾಲದಲ್ಲಿ, ಓಕೆ, ಕಿಂಗ್ಗಳ ಇದ್ದಂಥ ಕಾಲದಲ್ಲಿ ಅಲ್ಲಿ ಒಂದು ವೈಸ್ ಮ್ಯಾನ್ಗಳ ಒಂದು ಕೌನ್ಸಿಲ್ ಇರ್ತಾ ಇತ್ತು. ಅವ್ರು ಏನು ಮಾಡ್ತಾಯಿದ್ರು ಅಂದರೆ ರಾಜನಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ರು. ಸೊ ಸಮ್ ಪೀಪಲ್ ಒಪಿನಿಯನ್ that the king needed a council of wise men. ಓಕೆ, ಕಿಂಗಿಗೆ ವೈಸ್ ಮ್ಯಾನ್ಗಳ ಓಕೆ ಕೌನ್ಸಿಲ್ ಬೇಕು. ಆ್ಯಂಡ್ ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಅಟ್ ದ ಪ್ರಾಪರ್ ಟೈಮ್. ಅವರು ಏನು ಮಾಡ್ತಾರೆ, ಆ ಒಂದು ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕು ಅಂತ ಕಿಂಗಿಗೆ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದರು. ಬಟ್ ದೆನ್ ಅದರ್ ಸೆಡ್ that there were some things which could be urgent. Okay, but then others said that there were some things which could be urgent. ಅಂದರೆ ಸಮ್ಟೈಮ್ಸು ತುಂಬ ಅರ್ಜೆಂಟಾಗಿ, ಓಕೆ, ತುಂಬ ತತ್ಕ್ಷಣಕ್ಕೆ ಕೆಲವೊಂದು ಡಿಸಿಷನ್ಸ್ಗಳನ್ನು, ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಆ ಒಂದು ಸಮಯದಲ್ಲಿ ಇವರು ಕೌನ್ಸಿಲರ್ಸ್ಗಳ ಒಂದು ಸಲಹೆಗಳನ್ನು, ಅಡ್ವೈಸ್ಗಳನ್ನು ಕೇಳಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ಏನು ಮಾಡಿದರು ಅಂದರೆ ಕೆಲವೊಬ್ಬರು ಏನು ಹೇಳಿದರು ಅಂದರೆ ಬಟ್ ಅದರ್ ಸೆಡ್ ದಟ್ ದೇರ್ ವರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ಓಕೆ, ಹಾಗಿದ್ರೆ ತುಂಬ ಅರ್ಜೆಂಟಾಗಿರೋ, ಓಕೆ, ತುಂಬ ತತ್ಕ್ಷಣಕ್ಕೆ ಕೆಲವೊಂದು ಡಿಸಿಷನ್ಸ್ಗಳನ್ನು, ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಆಗ ಎಲ್ಲಿ ಕೌನ್ಸಿಲರ್ಸ್ಗಳ ಅಡ್ವೈಸನ್ನು ಕೇಳ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ ಕೆಲವೊಬ್ಬರು ಹೇಳಿದರು. These things could not wait for the decision of the council. Okay, these things ನಾನು ಹೇಳಿದ್ದೀನಿ could not wait for the decision of the council. Okay, some urgent thingsಗಳು that not wait for the decision of the council. Okay, ಕೌನ್ಸಿಲರ್ಗಳ ಒಂದು ಡಿಸಿಷನನ್ನು ವೆಯ್ಟ್ ಮಾಡಿಕೊಂಡು ಕೂರಕ್ಕಾಗಲ್ಲ. In order to decide the right time for doing something, it is necessary to look into the future. ಓಕೆ, ಹಾಗಿದ್ರೆ ಫ್ಯೂಚರಲ್ಲಿ ಯಾವ ಥರ ಒಂದು ಸಿಚುವೇಶನ್ಸ್ಗಳು ಅಥವಾ ಸ್ಟೇಟ್ಸ್ಗಳು ಬರ್ತಾವೋ ಅದಕ್ಕೆ ತಕ್ಕನಾಗಿ ನಾವು ಏನನ್ನು ಡಿಸಿಷನ್ಸ್ಗಳನ್ನು ತಗೋಬೇಕು. ಆ್ಯಂಡ್ ಓನ್ಲಿ ಮ್ಯಾಜಿಷಿಯನ್ಸ್ ಕುಡ್ ಡೂ ದಟ್. ಅಂದರೆ ಫ್ಯೂಚರಲ್ಲಿ ಇದೇ ಥರದ ಒಂದು ಸಿಚುವೇಶನ್ಸ್ಗಳು ಬರ್ತವೆ. ಓಕೆ, ಅದನ್ನು ನಾವು ಯಾರಿಂದ ಕಂಡುಹಿಡ್ಕೋಬೋದು? ಸಮ್ ಮ್ಯಾಜಿಷಿಯನ್ಸ್ಗಳಿಂದ ಇದನ್ನು ನಾವು ನೋಡ್ಕೋಬೋದು ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ದ ಮ್ಯಾಜಿಷಿಯನ್. ಆಗಿದ್ದರೆ ಕಿಂಗು ಈ ಥರ ಫ್ಯೂಚರಲ್ಲಿ ಬರೋವಂಥ ಕೆಲವೊಂದು ಸಮ್ ಥಿಂಗ್ಸ್ಗಳಿಗೆ ಕಿಂಗು ಮ್ಯಾಜಿಷಿಯನನ್ನು ಏನು ಮಾಡ್ಕೋಬೇಕು, ತಗೋಬೇಕು, ಮ್ಯಾಜಿಷಿಯನ್ಗಳ ಹೆಲ್ಪನ್ನು ತಗೋಬೇಕು ಅಂತ ಅವರು ಹೇಳ್ತಾರೆ. ಓಕೆ, ಅರ್ಥ ಆಗ್ತಿದೆಯಾ? ಫಾರ್ ದ ಫಸ್ಟ್ ಕ್ವಶನ್ ಸಮ್ ವೈಸ್ ಮ್ಯಾನ್, ಓಕೆ, ಸಮ್ ಪೀಪಲ್, ಕೆಲವೊಬ್ಬರು ಏನು ಹೇಳಿದರು, ದಟ್ ಕ್ಯಾನ್ ಕಿಂಗ್ ಪ್ರಿಪೇರ್ ಎ ಟೈಮ್ ಟೇಬಲ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಫಾಲೋ ದಟ್. ಆ್ಯಂಡ್ ಅದರ್ ಸೆಡ್ ದಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಟು doing something, and the king should be whatever seemed necessary at that time. And others said that the king needed a council of wise men, and others said that these things could not wait for the decision of the council, so the king needed the help of ಮ್ಯಾಜಿಷಿಯನ್ಸ್. ಓಕೆ, ಕಿಂಗಿಗೆ ಮ್ಯಾಜಿಷಿಯನ್ಸ್ಗಳ ಹೆಲ್ಪ್ ಬೇಕಾಗುತ್ತೆ. ಸೊ ಅವರು ಮ್ಯಾಜಿಷಿಯನ್ಸ್ಗಳು ಏನು ಗೆಸ್ ಮಾಡ್ತಾರೆ, ಫ್ಯೂಚರಲ್ಲಿ ಇದೇ ಥರ ಆ್ಯಕ್ಷನ್ಸ್ ಬರ್ತವೆ, ಆಗ ನೀನು ಇದೇ ಥರದ ಡಿಸಿಷನ್ಸ್ಗಳನ್ನು ತಗೋ ಅಂತ ಅವರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಸಜೆಸ್ಟ್ ಮಾಡ್ತಾರೆ. ದೆನ್ ಇನ್ ದೇರ್ ಆನ್ಸರ್ ಟು ದ ಸೆಕೆಂಡ್ ಕ್ವಶನ್,
Some said that the people most necessary to the king were his counselors, others said priests. A few others chose doctors, and yet others said that is soldiers were the most necessary. Okay, the second question is, who should a king listen to? Okay, for this question, in their answer to the second question, some said that the people most necessary to the king were his counselors. Okay, the king, who should the king listen to? ಹಾಗಿದ್ರೆ ಕಿಂಗು ಯಾರ ಮಾತುಗಳನ್ನು ಕೇಳಬೇಕು ಅಂತ ಕೇಳಿದ್ದಕ್ಕೆ, ಸೊ ಸಮ್ ಪೀಪಲ್, ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ, ದ ಕಿಂಗ್ ಕುಡ್ ಲಿಸನ್ ಕೌನ್ಸಿಲರ್ಸ್. ಓಕೆ, ಕೌನ್ಸಿಲರ್ಸ್ಗಳ ಮಾತುಗಳನ್ನು ಕೇಳಬೇಕು. ಅದರ್ ಸೆಡ್, ಮತ್ತು ಕೆಲವೊಬ್ಬರು ಹೇಳ್ತಾರೆ ದ ಕಿಂಗ್ ಶುಡ್ ಲಿಸನ್ ಟು ಪ್ರೈಸ್ಟ್ಸ್. ಓಕೆ, ಪ್ರೈಸ್ಟ್ಗಳು ಅಂದರೆ ಪುರೋಹಿತರನ್ನ ಮಾತುಗಳನ್ನು ಕೇಳಬೇಕು. ಆರ್ ಎ ಫ್ಯೂ ಅದರ್ ಚೂಸ್ ಡಾಕ್ಟರ್. ಓಕೆ, ಎ ಕಿಂಗ್ ಶುಡ್ listen to a doctor, and yet others said that is soldiers. ಓಕೆ, ಮತ್ತೆ ಕೆಲವೊಬ್ಬರು ಕಿಂಗು ಡಾಕ್ಟರ್ಗಳ ಮಾತನ್ನು ಅಥವಾ ಸೋಲ್ಜರ್ಸ್ಗಳು ಈ ಮಾತು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ ಕಿಂಗ್ ಶುಡ್ ಲಿಸನ್ ದ ಸೋಲ್ಜರ್ಸ್ ಅಂತ ಅವರು ಒಪಿನಿಯನ್ ಮಾಡ್ತಾರೆ. ಟು ದ ಥರ್ಡ್ ಕ್ವಶನ್, ಸಮ್ ಸೆಡ್ ಅಟ್ಯಾಕ್, other choose fight, and yet others religious worship. Okay, for the third question is, what is the most important thing for a king to do? ಹಾಗಿದ್ರೆ ಕಿಂಗಿಗೆ ಏನು ಇಂಪಾರ್ಟೆಂಟ್ ಆಗಿ ಮಾಡಬೇಕು? ಓಕೆ, ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ? ಓಕೆ, ಕಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋ ಕೆಲಸ ಯಾವುದು ಅಂತ ಆ ಒಂದು ಕ್ವಶನಿಗೆ ಏನು ಹೇಳ್ತಾರಪ್ಪ ಅಂದರೆ, ಟು ದ ಥರ್ಡ್ ಕ್ವಶನ್, ಸಮ್ ಸೆಡ್ ಅಟ್ಯಾಕ್. ಓಕೆ, ಕೆಲವೊಬ್ಬರು ಕಿಂಗು ಅಟ್ಯಾಕ್ ಮಾಡಬೇಕು. ಆ್ಯಂಡ್ ಮತ್ತೆ ಕೆಲವೊಬ್ರು ಏನು ಹೇಳಿದರು, ಯಾರನ್ನು ಕೇಳಬೇಕು? ಕಿಂಗ್ ಶುಡ್ ಲಿಸನ್ ಟು ದ ಅಟ್ಯಾಕ್. ಓಕೆ, ಅಟ್ಯಾಕ್ ಮಾಡಬೇಕು. ಅಥವಾ ಕಿಂಗ್ ಏನು ಮಾಡಬೇಕು? ಒಂದು ನಿಮಿಷ. ಚೂಸ್ ಫೈಟ್. ಓಕೆ, ದ ಕಿಂಗ್ ಸೆಡ್ ಅಟ್ಯಾಕ್ ಆ್ಯಂಡ್ ಅದರ್ಸ್ ಚೂಸ್ ಫೈಟ್. ಓಕೆ, ಕಿಂಗ್ ಯಾವಾಗಲೂ ಆಕ್ರಮಣ ಮಾಡಬೇಕು ಅಥವಾ ಯುದ್ಧ ಮಾಡಬೇಕು. ಆ್ಯಂಡ್ ಎಟ್ ಅದರ್ ರಿಲಿಜಿಯಸ್ ವರ್ಷಿಪ್, ಅಂದರೆ ಕಿಂಗ್ ಯಾವಾಗಲೂ ರಿಲಿಜಿಯಸ್ ಆಗಿ, ಅಂದರೆ ದೇವರು ಧರ್ಮವನ್ನು ವರ್ಷಿಪ್ ಮಾಡಬೇಕು, ಪೂಜಿಸಬೇಕು ಅಂತ, ದೇವರ ಪೂಜೆಯನ್ನು, ಧರ್ಮದ ಪೂಜೆಯನ್ನು ಮಾಡಬೇಕು ಅಂತ ಥರ್ಡ್ ಕ್ವಶನಿಗೆ ಆನ್ಸರನ್ನು ಮಾಡ್ತಾರೆ. ಆಸ್ ದ ಆನ್ಸರ್ಸ್ ಟು ಈಸ್ ಕ್ವಶನ್ಸ್ ವರ್ ಸೋ ಡಿಫ್ರೆಂಟ್, ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. He decided to seek the advice of a certain hermit who was widely known for his wisdom. Okay, for all three questions, okay, many people opinioned different. ಓಕೆ, ಈ ಮೂರೂ ಪ್ರಶ್ನೆಗಳಿಗೂ ಕೂಡ ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಡಿಫ್ರೆಂಟ್ ಆಗಿರೋ ಒಪಿನಿಯನನ್ನು ಕೊಡ್ತಾರೆ. ಆ್ಯಂಡ್ ದಟ್ ವಾಸ್ ನಾಟ್ ಕ್ಲಿಯರ್ ಟು ದ ಕಿಂಗ್. ಓಕೆ, ಅದು ಕಿಂಗಿಗೆ ತುಂಬ ಕ್ಲಿಯರ್ ಅಂತ ಅನ್ನಿಸ್ಲಿಲ್ಲ. ಸೊ ಆಸ್ ದ ಆನ್ಸರ್ಸ್ ಟು ಈಸ್ ಕ್ವಶನ್ಸ್ ವರ್ ಸೋ ಡಿಫ್ರೆಂಟ್. ಓಕೆ, ಒಬ್ಬೊಬ್ಬರ ಒಪಿನಿಯನ್ಗಳು ಕೂಡ ಕೇಳಿದಾಗಲೂ ಕೂಡ ಹೌದು, ದಿಸ್ ಈಸ್ ರೈಟ್ ಆನ್ಸರ್. ಓಕೆ, ಹೌದು, ನಾನು ಯಾವಾಗಲೂ ಅಟ್ಯಾಕ್ ಮಾಡಬೇಕು. ಎಸ್, ಐ ಹ್ಯಾವ್ ಟು ಡೂ ಫೈಟ್. ಓಕೆ, ಹೌದು, ನಾನು ಫೈಟ್ ಮಾಡಬೇಕು ಅಥವಾ ದಾಳಿ ಮಾಡಬೇಕು ಅಥವಾ ದೇವರ ಪೂಜೆಯನ್ನು ಮಾಡಬೇಕು. ಅಂದರೆ ಪ್ರತಿಯೊಬ್ಬರು ಹೇಳಿದ್ದು ಕೂಡ ಅವರಿಗೆ ಸರಿ ಅನ್ನಿಸ್ತು. ಸೊ ಹಿ ನಾಟ್ ಹ್ಯಾವಿಂಗ್ ಎನಿ ಕ್ಲಿಯರ್ ಆನ್ಸರ್ಸ್ ಫಾರ್ ದ 3 questions. ಸೊ ಈ ಡಿಸೈಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟನ್ ಹರ್ಮಿಟ್. ಓಕೆ, ಅವರಿಗೆ ಎಲ್ಲ ಆನ್ಸರ್ಸ್ಗಳಿಂದ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಸೊ ಅವರೇನು ಡಿಸೈಡ್ ಮಾಡ್ತಾರೆ ಅಂದರೆ, ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟೈನ್ ಹರ್ಮಿಟ್. ಓಕೆ, ಸರ್ಟೈನ್ ಅಂದರೆ, ಹರ್ಮಿಟ್ ಅಂದರೆ ಏನಪ್ಪ ಅಂದರೆ, ಎ ಪರ್ಸನ್ ಹೂ ಲೀವ್ಸ್ ಅಲೋನ್ ಆ್ಯಂಡ್ ಲೆಟ್ಸ್ ಎ ಸಿಂಪಲ್ ಲೈಫ್. ಓಕೆ, ಯಾರು ಅಲೋನ್ ಆಗಿ, ಓಕೆ, ಒಂಟಿಯಾಗಿ ಆ್ಯಂಡ್ ವೆರಿ ಸಿಂಪಲ್ ಆಗಿ ಲೈಫನ್ನು ಲೀಡ್ ಮಾಡ್ತಾರೋ ಅವರಿಗೆ ನಾವು
ಹರ್ಮಿಟ್ ಅಥವಾ ಋಷಿ ಮುನಿಗಳು ಅಂತ ಹೇಳ್ತೀವಿ ಇನ್ ಕನ್ನಡದಲ್ಲಿ. ಸೊ ಈ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟನ್ ಹರ್ಮಿಟ್, ಅಂದರೆ ಹರ್ಮಿಟ್ಟಿನ ಋಷಿಯ ಸಲಹೆಯನ್ನು ತಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಆ್ಯಂಡ್ ಹೂ ವಾಸ್ ವೈಡ್ಲಿ ನೋನ್ ಫಾರ್ ಈಸ್ ವಿಸ್ಡಮ್, ಆ್ಯಂಡ್ ದಟ್ ಹರ್ಮಿಟ್ ವಾಸ್ ದ ವೈಡ್ಲಿ ನೋನ್ ಫಾರ್ ಈಸ್ ವಿಸ್ಡಮ್, ಅಂದರೆ ಅವರ ಒಂದು ಸಲಹೆಗಳೇ, ಅವರ ಒಂದು ವಿಸ್ಡಮ್ಮಿಂದನೇ, ಓಕೆ, ಬುದ್ಧಿವಂತಿಕೆನೇ ಅವರು ವೈಡ್ಲಿ ಆಗಿ ವಿಸ್ಡಮನ್ನು, ಓಕೆ, ವೈಸ್ ಅಂದರೆ ಹರ್ಮಿಟ್ಗಳು ತುಂಬ ವಿಶಾಲವಾದ ಬ್ರಾಡ್ ಆಗಿರುವಂಥ ವೈಸ್ ಪರ್ಸನ್ಸ್ಗಳು, ಬುದ್ಧಿವಂತ ವ್ಯಕ್ತಿಗಳಾಗಿರ್ತಾರೆ. ಸೊ ಐ ಕ್ಯಾನ್ ಮೀಟ್ ಹರ್ಮಿಟ್, ನಾನು ಅವರ ಒಂದು ಸಲಹೆಯನ್ನು ತಗೊಳ್ಳೋದೇ ಒಳ್ಳೆಯದು ಅನಿಸುತ್ತೆ. ಸೊ ಈ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟನ್ ಹರ್ಮಿಟ್ ಆ್ಯಂಡ್ ಹೂ ವಾಸ್ ವೈಡ್ಲಿ ನೋನ್ ಫಾರ್ ಈಸ್ ವಿಸ್ಡಮ್. ಓಕೆ, ಆಗಿನ ಕಾಲದಲ್ಲಿ ಕಿಂಗ್ಗಳು, ರಾಜರು ಏನು ಮಾಡ್ತಾಯಿದ್ರು ಅಂದರೆ ಈ ಥರ ಋಷಿ ಮುನಿಗಳ ಒಂದು ಸಲಹೆಗಳನ್ನು ತಗೊಳ್ತಾಯಿದ್ರು. ಯಾಕೆಂದರೆ ದಟ್ ಹರ್ಮಿಟ್ಸ್, ಓಕೆ, ಆ ಒಂದು ಹರ್ಮಿಟ್ಸ್ಗಳು ಈ ವೇದ ಉಪನಿಷತ್ತುಗಳು ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ತುಂಬ ಬ್ರಾಡ್ ಆಗಿರೋ ಅಂಥ, ಓಕೆ, ತುಂಬ ಆಳವಾಗಿರೋ ಜ್ಞಾನವನ್ನು, ಓಕೆ, ಹೊಂದಿರ್ತಾಯಿದ್ರು. ಸೊ ರಾಜರುಗಳು ಏನು ಮಾಡ್ತಾಯಿದ್ರು ಅಂದರೆ ಈ ಥರ ಋಷಿ ಮುನಿಗಳ ಸಲಹೆಗಳನ್ನು ಕೇಳ್ತಾಯಿದ್ರು. ನಿಮಗೆ ಗೊತ್ತಿದೆ, ರಾಮಾಯಣ ಮಹಾಭಾರತದಲ್ಲಿ ಬರ್ತಾರೆ, ಓಕೆ, ಭೀಷ್ಮ, ಓಕೆ, ಇವರೆಲ್ಲ ಏನಪ್ಪ ಅಂದರೆ ಈ ಋಷಿ ಮುನಿಗಳು, ಓಕೆ, ಅವರು ಏನು ಮಾಡ್ತಾಯಿದ್ರು, ತುಂಬ ಓದ್ಕೊಂಡಿರ್ತಾಯಿದ್ರು. ಅವರು ಇವು ರಾಜರುಗಳಿಗೆ ಕರೆಕ್ಟಾಗಿ ಅಡ್ವೈಸನ್ನು ಮಾಡ್ತಾಯಿದ್ರು. ಸೊ ರಾಜ, ಈ ಕಿಂಗ್ ಏನು ಡಿಸೈಡ್ ಮಾಡ್ತಾರೆ ಅಂದರೆ ಫಾರ್ ಆಲ್ 3 ಕ್ವಶನ್ಸ್, ಓಕೆ, ಅವರ ಎಲ್ಲ 3 ಪ್ರಶ್ನೆಗಳಿಗೆ, ಏನದು 3 ಪ್ರಶ್ನೆಗಳು? ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಶುಡ್ ಎ ಕಿಂಗ್ ಲಿಸನ್ ಟು, ಆ್ಯಂಡ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ. ಓಕೆ, ಫಾರ್ ಆಲ್ 3 ಕ್ವಶನ್ಸ್ ದ ಹರ್ಮಿಟ್ ಈಸ್ ದ ರೈಟ್ ಪರ್ಸನ್ಸ್ ಆ್ಯಂಡ್ ಹೀ ಈಸ್ ಗೈಡ್ ಮೀ. ಓಕೆ, ಅವರೇ ನನಗೆ ಸರಿಯಾದ ಅಡ್ವೈಸರ್, ಅವರೇ ನನಗೆ ಸರಿಯಾದ ಗೈಡ್ ಅಂತ ಅವರು ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಅವರು ಏನನ್ನು, ಹರ್ಮಿಟನ್ನು ಮೀಟ್ ಮಾಡೋಕ್ಕೆ ಡಿಸೈಡನ್ನು ಮಾಡ್ತಾರೆ. ಸೊ ದಿಸ್ ಈಸ್ ಯುವರ್ ಲೆಸನ್ ಫಾರ್ ಟುಡೇ. ದಟ್ ಎನಫ್, ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ. ಸೊ ಇವತ್ತಿನ ಹೋಮ್ವರ್ಕ್ ಏನಪ್ಪ ಅಂದರೆ, ವಾಟ್ ಥಾಟ್ ಕೇಮ್ ಟು ದ ಕಿಂಗ್, ರೈಟ್ ದ 3 ಕ್ವಶನ್ಸ್ ಫಾರ್ ವಿಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ಸ್. ವಾಸ್ ದ ಕಿಂಗ್ ಸ್ಯಾಟಿಸ್ಫೈಡ್ ವಿತ್ ದ ಆನ್ಸರ್ಸ್? ಇಫ್ ಎಸ್, ವೈ? ಇಫ್ ನೋ, ವೈ? ಓಕೆ, who did the king decide to seek advice from? Okay, all 3-4 questions having the answers what I taught you. ಓಕೆ, ನಾನು ಮಾಡಿರೋ ಲೆಸನ್ ಏನಿದೆ, ಇವತ್ತಿನ ಲೆಸನ್ನು, ಅದರಲ್ಲೇ ಈ 4 ಕ್ವಶನ್ಸ್ಗೆ ಆನ್ಸರ್ ಇದೆ. ಸೊ ನೀವೇನು ಮಾಡಬೇಕು, ಆಲ್ 3-4 ಕ್ವಶನ್ಸ್, ಓಕೆ, ಈ ಎಲ್ಲ 4 ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಿ ಯು send me your homeworks, or whenever we tell to come school, at that time you bring your homework and make correction. Okay, this is your homework. These all 4 questions you have to answer. Okay, ಅರ್ಥ ಆಗಿದೆ ಅನ್ಕೊಂತೀನಿ. I hope you are all understood the lesson. Now I end up the class. Thank you.